ಹಚ್ಕೋಬೇಕಲ್ಲ ಅಣ್ಣ ಹಚ್ಕೋಬ ಬೇಕೆ ಬೆಳೆ ಚೆಂತೆ ಮನದ ಬೇಕೆಂತೆ ಮನದ ಕೆಲವರವರ ಶೋಕ ಬೇಕೆ ಬೆಳೆ ಚೆಂತೆ ಮನದ ಬೇಕೆಂತೆ ಮನದ ಕೆಲವರವರ ನಾವು ಕಾಣದೆ ನನ್ನ ಬೈಲಿಗೆ ನಾವು ಸಿಗಿರು ನಾವು ಕಾಣದೆ ಸಿಗಿದವರ ಎದೆಯ ಬಗೆಯುತ್ತಲೂ ದಯ ವಿಶ್ರಾಂತದ ನಿನ್ನ ಮುಡಿಗೆಟ್ಟಿದೆ ನಾವು ಸಿಗಿದವರ ಎದೆಯ ಬಗೆಯುತ್ತಲೂ ದಯ ವಿಶ್ರಾಂತದ ನಿನ್ನ ಮುಡಿಗೆಟ್ಟಿದೆ ನಾವು ಪಾಂಡವರ ಪತ್ನಿಯನ್ನು ಧರಿಸಿವೆ ತರೆಯೋ ಪಾಂಡವರ ಪತ್ನಿಯನ್ನು ಧರಿಸಿ ತರೆಯೋ ಎಚ್ಚರ ನಾರಿಯ ಮೇಲದೆ ಈ ರೀತಿ ಚಿಂತಾಮಗ್ನವಾಗಿ ಹೇಳುತ್ತಿರುವೆಯಲ್ಲ ಕಾರಣವೇನು? ಪ್ರಾಣೇಶ್ವರ, ನಾ ನಿಷ್ಕಾರಣವಾಗಿ ಅರಿತಿಲ್ಲ. ನನ್ನ ಅಲ್ಲಿಗೆ ಬಂದಲ್ಲ ಆತಾರು ಕಾಣಿರುವುದು. ನೀವು ಪುರುಷರು ನಿಮ್ಗೆ ಯಾರಾದರೂ ಬೀರು ನುಡಿಗಳು ಮಾತನಾಡಿದರೆ ಅವರಿಗೆ ತಕ್ಕ ಶಿಕ್ಷೆ ಕೊಡುವ ಶಕ್ತಿ ನಿಮ್ಮಲ್ಲಿರುವುದು. ನನ್ನಿಂದ ಏನು ಮಾಡಲು ಸಾಧ್ಯ? ಸ್ತ್ರೀಯರು ಅನ್ನ ಅವಸರಕ್ಕಾಗಿ ಪರರನ್ನು ಆಶ್ರಯಿಸಲೇಬೇಕು. ಹೇಳಿದಾತ ಈ ಸ್ತ್ರೀ ಜನ್ಮವನ್ನು ಈತಕ್ಕಾಗಿ ಸೃಷ್ಟಿ ಮಾಡಿದ್ದೀವ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಗಳಾಗಿ ಪತ್ನಿಯನ್ನು ಪಣಕ್ಕಿಟ್ಟು ಸೋಲಬೇಕಾದ್ರೆ ಆನಿಮ ಋಷಿಗಳಾಗಿ ಇರಲಿಲ್ಲವೇನು? ಪತಿಗಳು ನಿಮ್ಮಂತಹ ಪತಿಗಳನ್ನು ತಪಸ್ಸು ಮಾಡಿ ಪಡೆಯಬೇಕು. ಕಂದೆ ಸಂದೆ ಹೊರ ಧೀರನಾಗಿ ಹೊರ ಪತ್ನಿಯಾಗಿ ಅಂಜಲಿ ಕಂದೆ ಸಂದೆ ಹೊರ ಧೀರನಾಗಿ ಹೊರ ಪತ್ನಿಯಾಗಿ ಮರಗಂದೆ ಪಂಡಪೋತ್ರರ ಪತ್ನಿಯಾಗಿ ನೀನು ಹೇಳಿ ಪಂಡಪೋತ್ರರ ಪತ್ನಿಯಾಗಿ ನೀನು ಚೆನ್ನ ಕೋಪಲೇಗೆ ಕಡು ಕೋಪಲೇಗೆ ಕಡು ಮೌನವೇಗೆ ಬೊಮ್ಮಲ್ಲಾಗೆ ಕಡು ಕೋಪವೇಗೆ ಕಡು ಮೌನವೇಗೆ ಬೊಮ್ಮಲ್ಲಾಗೆ ಕಂದೆ ಶಾಂತೆ ಹೊರ ಬೀಗನಾಗಿ ಹೊರ ಪತ್ನಿಯಾಗಿ ಮರಗಲ್ಲೆ ಮರಿಗಲ್ಲೆ ಕಂದೆ ಅಣ್ಣನ ಒಂದು ದಿನದ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಟ್ಟಿದ್ದಲ್ಲ. ಅದನ್ನು ಮರೆತು ಬಿಡುವಂತೆ ನಿನ್ನೊಡನೆ ಎಷ್ಟೋ ಬಾರಿ ಯಾಚಿಸಿರಲಿಲ್ಲವೇ ದೇವಿ? ಆಗಿದ್ದು ಹಾಗೆ ಹೋಯಿತು. ಈ ದಿನ ಯಾಕೆ ಈ ರೀತಿ ಚಿಂತಾಮಗ್ಗಳಾಗಿರಲ್ಲ ಅದನ್ನು ತಿಳಿಸಬಾರದೆ ಪ್ರಿಯೆ? ಪ್ರಯೋಜನವೇನು ಸ್ವಾಮಿ? ಎಷ್ಟೇ ಆಗಲಿ ತಾವು ಅಣ್ಣನ ಆಜ್ಞಾ ಧಾರಕರಲ್ಲ. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಅದು ಅಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕನಲ್ಲ. ಆಗಿದ್ದಲ್ಲಿ ಅಸ್ತಿನಾವತಿ ದೇವಿ ಪೂಜೆಗೆ ಹೋಗಬೇಕಾದ್ರೆ ಆ ಭಾನುಮತಿಯು ನನಗೆ ಸಿಕ್ಕಿ ಮಾತನಾಡಿದಳು. ನಿಮ್ಮ ಪತಿಗಳು ವಾಸಕ್ಕಾಗಿ ಇದು ಗ್ರಹವನ್ನು ಕೇಳಿದರು. ಇನ್ನೇನು ಸಂಧಿ ಆಗುವುದು. ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಈ ಹೆಣ್ಣಿಗೆ ಕಟ್ಟಿಸಬೇಕೆಂದು ನನ್ನನ್ನು ವಿಯಾಸಿ ಮಾತನಾಡಿದಳು. ಅದಕ್ಕಾಗಿ ನನಗೆ ಯೋಧನೆ ಸ್ವಾಮಿ. ಏನು ದುರ್ಯೋಧನನ ಒಡನೆ ಪುನಃ ಸಂಧಿಗೆ ಪ್ರಯತ್ನ?